ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಇಂಥವರ ಮುಂದೆ ನಾವು ಯಾವತ್ತೂ ಕಣ್ಣೀರನ್ನು ಹಾಕಬಾರ್ದು ಅಂತ ಹೇಳಿ ಇವತ್ತಿನ ಒಂದು ಮೋಟಿವೇಶ್ನಲ್ ವಿಡಿಯೋ ಆಗಿದೆ. ಎಂಥವ್ರ ಮುಂದೆ ನಾವು ಜೀವನದಲ್ಲಿ ಕಣ್ಣೀರನ್ನು ಹಾಕಬಾರ್ದು, ನಮ್ಮ ಒಂದು ಭಿಕ್ಷೆಯನ್ನು ಬೇಡಬಾರ್ದು ಅಂತ ಅಂದರೆ ಅವರು ಯೋಗ್ಯರೇ ಅಲ್ಲ ಅಂಥವ್ರ ಮುಂದೆ ನಾವು ಕಣ್ಣೀರು ಹಾಕಿದರೆ ಅದು ಏನು ಯೂಸ್ ಇಲ್ಲ. ಅವರು ಯಾವ ಥರ ನಾವು ಇರಬೇಕು ಜೀವನದಲ್ಲಿ ಅನ್ನೋದು ಇವತ್ತಿನ ವಿಡಿಯೋ ಆಗಿದೆ. ಮೊದಲೇದಾಗಿ ಬಂದ್ಬಿಟ್ಟು ನಿನ್ನ ದುರ್ಬಲತೆಯನ್ನು ಹಾಸ್ಯ ಮಾಡುವವರ ಮುಂದೆ ಯಾವತ್ತೂ ನೀವು ಕಣ್ಣೀರು ಹಾಕಬೇಡಿ. ಅಂದರೆ ನಿಮ್ಮ ವೀಕ್ನೆಸ್ಸನ್ನು ತಿಳ್ಕೊಂಡು ಅವರು ನಿಮಗೆ ಅಸಹ್ಯವಾಗಿ ಮಾತಾಡೋದು, ಅವಮಾನ ಮಾಡೋದು ಮಾಡ್ತಾ ಇರ್ತಾರೆ. ಅಂಥವ್ರ ಮುಂದೆ ನಿಮ್ಮ ಕಷ್ಟನ ನೀವು ಹೇಳ್ಕೋಬೇಡಿ, ಮತ್ತು ಅವರ ಮುಂದೆ ಕಣ್ಣೀರು ಕೂಡ ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಅದಕ್ಕೆ ಅವರು ಯೋಗ್ಯರಲ್ಲ. ಮತ್ತು ಅವರು ನಿಮ್ಮ ಭಾವನೆಗಳಿಗೆ ಬೆಲೆನೇ ಕೊಡಲ್ಲ. ಅಂದರೆ ಆಳವಾಗಿ ಡೀಪಾಗಿ ಅವರು ನಿಮ್ಮ ಭಾವನೆಗಳನ್ನು ತೆಗೆದುಕೊಳ್ಳಲ್ಲ. ನಿಮ್ಮ ಒಂದು ನೋವಿಗೆ ಅವರು ಯಾವತ್ತೂ ಸ್ಪಂದಿಸುವುದಿಲ್ಲ. ಅಂಥವ್ರ ಮುಂದೆ ನಿಮ್ಮ ಕಣ್ಣೀರೇ ವೇಸ್ಟ್ ಆಗುತ್ತಲ್ಲಿ. ಸೊ ಅದರಿಂದ ನಿಮಗೆ ಏನು ಉಪಯೋಗ ಇಲ್ಲ, ಮತ್ತು ನಿಮ್ಮ ಒಂದು ಕಣ್ಣೀರಿಗೆ ಒಂದು ಅಗೌರವ ಸಿಕ್ಕಂಗಾಗತ್ತಲ್ಲಿ, ರೆಸ್ಪೆಕ್ಟ್ ಸಿಗಲ್ವಲ್ಲ. ಸೊ ಅಗೌರವ ಸಿಕ್ಕಂಗಾಗುತ್ತೆ, ಬೆಲೆನೇ ಇರಲ್ಲ. ಸೊ ಅದಕ್ಕೋಸ್ಕರ ಅಂಥವ್ರ ಮುಂದೆ ಯಾವತ್ತೂ ನೀವು ಕಣ್ಣೀರನ್ನು ಹಾಕಬೇಡಿ. ನೆಕ್ಸ್ಟ್ ಬಂದು ನಿನ್ನ ನೋವನ್ನು ಶೋಷಿಸುವವರ ಮುಂದೆ ಯಾವತ್ತೂ ಕಣ್ಣೀರನ್ನು ಹಾಕಬೇಡಿ. ಯಾಕಂತಂದರೆ ನಿನ್ನ ಒಂದು ನೋವು ಏನಿದೆನೋ ಅದು ಅವರು ಉಪಯೋಗ ಮಾಡ್ಕೋತಾರೆ. ನಿಮ್ಮ ಕಷ್ಟನ ಅವರು ಉಪಯೋಗ ಮಾಡಿಕೊಂಡು ಮನಸ್ಸೊಳಗೆ ಖುಷಿ ಪಡ್ತಾ ಇರ್ತಾರೆ. ಅಂಥವರ ಮುಂದೆ ಯಾವತ್ತೂ ಕೂಡ ನೀವು ಕಣ್ಣೀರನ್ನು ಹಾಕಿಬಿಟ್ಟು ನಿಮ್ಮ ಒಂದು ಲೈಫ್ನಲ್ಲಿರೋ ವೀಕ್ನೆಸ್ಸನ್ನು ಅವರಿಗೆ ತೋರಿಸಿಕೊಟ್ಟು ನಿಮಗೆ ಬೆಲೆ ಇಲ್ಲ ಅಂತ ಅಂದಾಗ ಅದಕ್ಕೆ ಕಣ್ಣೀರು ಹಾಕಿನೂ ಉಪಯೋಗ ಇಲ್ಲ ಅಂತ ತಿಳ್ಕೊಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ತಮಾಷೆಗೆ ನಿನ್ನ ಭಾವನೆಗಳನ್ನು ಬಳಸುವವರ ಮುಂದೆ, ತಮಾಷೆಗೆ ನಿನ್ನ ಒಂದು ಭಾವನೆಗಳನ್ನು ಅವರು ಯೂಸ್ ಮಾಡ್ಕೋತಾರೆ. ಯಾವ ಥರ ಅಂತ ಅಂದರೆ, ಅಯ್ಯೋ ಅವನು ಆಳ್ತಾ ಇದ್ದ, ಹುಚ್ಚರಂಗೆ ಹಂಗೆ ಮಾಡ್ತಾ ಇದ್ದ, ಈ ಥರ ಮಾಡ್ತಾ ಇದ್ದ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಂಥವ್ರ ಮುಂದೆ ಯಾವತ್ತೂ ಕೂಡ ಕಣ್ಣೀರು ಹಾಕಬಾರ್ದು. ಮತ್ತು ಕೆಲವರು ಆವಾಗ ನಿಮ್ಮ ಒಂದು ದುಃಖವನ್ನು ಅವರ ಶಕ್ತಿಯನ್ನಾಗಿ ಬದಲಾಯಿಸ್ಕೊಳ್ತಾರೆ. ಅವರು ಅಂದರೆ ನಿಮ್ಮ ವೀಕ್ನೆಸ್ಸನ್ನು ಅವರು ತೆಗೆದುಕೊಂಡ್ಬಿಟ್ಟು ಅವರು ಸ್ಟ್ರಾಂಗ್ ಆಗಿಬಿಡ್ತಾರೆ ಅಲ್ಲಿ. ಅಂದರೆ ನಿಮ್ಮನ್ನು ಕೆಳಮಟ್ಟದಲ್ಲಿ ಇಟ್ಬಿಟ್ಟು ಅವರು ನಿಮಗಿಂತ ಒಂದು ಎತ್ತರ ಸ್ಥಾನದಲ್ಲಿ ಇದ್ದೇನೆ ಅಂತ ಹೇಳಿ ಮೆರಿತಾ ಇರ್ತಾರೆ. ನಿಮ್ಮ ಒಂದು ನೋವಿಗೆ ಅವರು ಬೆಲೆನೇ ಕೊಡಲ್ಲ. ಅಂಥವ್ರ ಮುಂದೆ ಯಾವತ್ತೂ ಕೂಡ ಕಣ್ಣೀರನ್ನು ಹಾಕಬೇಡಿ. ನೆಕ್ಸ್ಟ್ ಬಂದ್ಬಿಟ್ಟು ಹೃದಯದಿಂದ ಸ್ಪಷ್ಟೀಕರಣವಿಲ್ಲದ, ಅಂದರೆ ಕೆಲವ್ರು ಹೆಂಗೆ ಇರ್ತಾರೆ ಅಂದರೆ ಹೊರಗೆ ನಮಗೆ ನಮ್ಮ ಒಂದು ಅವರು ಕಣ್ಣೀರನ್ನು ಎಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ ಅಂತ ನಮಗೆ ಅನಿಸ್ತಾ ಇರುತ್ತೆ. ಸೊ ಆದರೆ ಅವರ ಮನಸ್ಸಲ್ಲಿ ಆ ಥರ ಇರಲ್ಲ. ಅದನ್ನು ನಾವು ಅರ್ಥ ಮಾಡಿಕೊಂಡು ಅಂಥವ್ರ ಮುಂದೆ ಯಾವತ್ತೂ ಕೂಡ ಕಣ್ಣೀರನ್ನು ಹಾಕಬಾರ್ದು. ನೆಕ್ಸ್ಟ್ ಬಂದ್ಬಿಟ್ಟು ನಿನಗೆ ಬೆಲೆ ಕೊಡದವರ ಮುಂದೆ ಯಾವತ್ತೂ ಕೂಡ ಕಣ್ಣೀರು ಹಾಕಬೇಡಿ. ಅವರು ಯೋಗ್ಯರು ಕೂಡ ಅಲ್ಲ. ನಿನ್ನ ಪ್ರೀತಿ, ನಿನ್ನ ತ್ಯಾಗ, ನಿನ್ನ ಗೌರವ, ಆಮೇಲೆ ನಿನ್ನ ಒಂದು ಸಾಧನೆ, ಇವುಗಳ ವ್ಯಾಲ್ಯೂ ಮತ್ತು ಗೌರವವನ್ನು ಯಾರು ತಿಳಿದಿರಲ್ವೋ ಅಂಥವರ ಮುಂದೆ ಯಾವತ್ತೂ ಕೂಡ ಅಳಬೇಡಿ, ಕಣ್ಣೀರು ಹಾಕಬೇಡಿ. ಮತ್ತು ನಿಮ್ಮ ಒಂದು ಗುಟ್ಟುಗಳನ್ನು ಏನು ಕೂಡ ಬಿಟ್ಕೊಡ್ಬೇಡಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಸುಮ್ಮನೆ ಸಿಕ್ಕವ್ರ ಮುಂದೆ ಕಣ್ಣೀರು ಹಾಕೋ ಬದಲು ಏನು ಮಾಡಬೇಕು ಅಂತ ಅಂದರೆ, ನಾವು ಅದಕ್ಕೆ ವಿರೋಧವಾಗಿ ನಮ್ಮ ನಗುವನ್ನು ವ್ಯಕ್ತಪಡಿಸ್ಬೇಕು. ಯಾವ ಥರ ನಕ್ಕೊಂಡು ಇರಬೇಕು ಅಂದರೆ, ನಮ್ಮ ಮನಸ್ಸೊಳಗೆ 108 ಇರಲಿ, ಅದನ್ನು ನಾವು ಅಂಥವ್ರ ಮುಂದೆ ನಕ್ಕೊಂಡು ಆಮೇಲೆ ಚೆನ್ನಾಗಿ ಇರೋ ಥರ ಇರಬೇಕು. ಅದು ನಮಗೆ ಒಂದು ಧೈರ್ಯವಾಗಿದ್ದೇನೆ ಅನ್ನೋ ಒಂದು ಚಿಹ್ನೆಯನ್ನು, ಸಂಕೇತವನ್ನು ರೂಪಿಸುತ್ತೆ. ಈ ಒಂದು ಹೊರಗಿನ ಜಗತ್ತಿಗೆ ನಾವು ನಮ್ಮ ಒಂದು ಧೈರ್ಯವನ್ನು ತೋರಿಸ್ಬೇಕೇ ಹೊರತಾಗಿ ನಮ್ಮ ಒಂದು ದುರ್ಬಲತೆಯನ್ನು ತೋರಿಸಿ ನಾವು ಕೆಳಮಟ್ಟದಲ್ಲಿ ಇರಬಾರ್ದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಮನಸ್ಸಿನ ಒಂದು ಪ್ರೇರಣೆಯ ಮಾರ್ಗಗಳು ಯಾವ ಅಂತಂದ್ರೆ, ಯಾವ ಥರ ಪ್ರೇರಣೆ ಇರ್ತಾವೋ ಅದಕ್ಕೂ ಹಾದಿಗಳು ಇದ್ದಾವ, ಯಾವ ಥರ ವೇಸ್ ಇದಾವು ಅನ್ನೋದನ್ನು ಹೇಳ್ತೇನೆ. ಮೊದಲೇದಾಗಿ ಬಂದ್ಬಿಟ್ಟು ನಿಮಗೆ ಅಳು ಬಂದಾಗ ಶ್ರದ್ಧೆ ಇರುವ ವ್ಯಕ್ತಿಗಳೊಂದಿಗೆ ನಿಮ್ಮ ಅಳುವನ್ನು ಹಂಚಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಹಿರಿಯರೊಂದಿಗೆ, ಆಮೇಲೆ ನಿಮ್ಮ ಇಷ್ಟಪಡುವ ವ್ಯಕ್ತಿಗಳೊಂದಿಗೆ, ಆಮೇಲೆ ನಿಮಗೆ ಯಾರು ಗೌರವ ಕೊಡ್ತಾರೋ ಅಂಥ ವ್ಯಕ್ತಿಗಳೊಂದಿಗೆ ನೀವು ಎಲ್ಲವನ್ನು ಶೇರ್ ಮಾಡಿಕೊಂಡು ಶಾಂತಿ ಮತ್ತು ನೆಮ್ಮದಿಯನ್ನು ಪಡ್ಕೊಳ್ಳಿ. ಮತ್ತು ನಿಮ್ಮ ಒಂದು ದುರ್ಬಲತೆಯನ್ನು ತೋರಿಸಿಕೊಳ್ಳದೆ ಚೆನ್ನಾಗಿ
ನೀವು ಇರಿ. ಮತ್ತು ನೀವು ಯೋಗ ಮಾಡಿ ಧ್ಯಾನ ಮಾಡಿನೂ ಕೂಡ ನೀವು ಇರಬಹುದು. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾವ ಥರ ಯಾರ ಮುಂದೆ ನಾವು ಕಣ್ಣೀರು ಹಾಕಬಾರ್ದು ಅಂತ ಅಂದರೆ, ನೋವಿಗೆ ಸ್ಪಂದಿಸದವರು ಮುಂದೆ ನಾವು ಕಣ್ಣೀರು ಹಾಕಬಾರ್ದು. ಮತ್ತು ನಮ್ಮ ಬೆಲೆ ಗೊತ್ತು ಇಲ್ಲದೆ ಇರೋರ ಮುಂದೆ ನಾವು ಯಾವತ್ತೂ ಕಣ್ಣೀರು ಹಾಕಬಾರ್ದು. ನಮಗೆ ಗೌರವ ಕೊಡದೇ ಇರುವವರ ವ್ಯಕ್ತಿಗಳ ಮುಂದೆ ನಾವು ಕಣ್ಣೀರನ್ನು ಹಾಕಬಾರ್ದು. ಮತ್ತು ನಮ್ಮನ್ನು ನೋಡಿ ಹಾಸ್ಯ ಮಾಡುವ ವ್ಯಕ್ತಿಗಳ ಮುಂದೆ ನಾವು ಯಾವತ್ತೂ ಕಣ್ಣೀರನ್ನು ಹಾಕಬಾರ್ದು. ಮತ್ತು ನಾವು ಯಾಕೆ ಕಣ್ಣೀರನ್ನು ಹಾಕಬಾರ್ದು? ಆತ್ಮ ಸನ್ಮಾನವನ್ನು ಉಳಿಸ್ಲಿಕ್ಕೆ ನಾವು ಕಣ್ಣೀರನ್ನು ಹಾಕಬಾರ್ದು. ಮತ್ತು ನಮ್ಮ ದುರ್ಬಲತೆಯನ್ನು ನಾವು ತೋರಿಸ್ಕೊಳ್ಬಾರ್ದು ಅಂದರೆ ನಾವು ಕಣ್ಣೀರನ್ನು ಹಾಕಬಾರ್ದು. ಇದರ ಬದಲಿಗೆ ನಾವು ಏನು ಮಾಡಬೇಕು ಅಂತ ಅಂದರೆ, ಶ್ರದ್ಧೆ ಇರೋರ ಮುಂದೆ, ಯೋಗ್ಯರು ಇರೋರ ಮುಂದೆ, ಮತ್ತು ಹಿರಿಯರ ಮುಂದೆ, ನಮಗೆ ಕ್ಲೋಸ್ ಆಗಿರುವಂಥ ಸ್ನೇಹಿತರ ಮುಂದೆ ನಾವು ನಮ್ಮ ಒಂದು ಎಲ್ಲಾನು ಕಣ್ಣೀರನ್ನು ಹಾಕಿ ನಾವು ಎಲ್ಲಾನು ಅವ್ರ ಮುಂದೆ ಹೇಳ್ಕೊಂಡ್ಬಿಟ್ಟು ನಮ್ಮ ಒಳಗಿನ ಶಕ್ತಿಯನ್ನು ಅವರು ಗ್ರೋ ಮಾಡ್ತಾರೆ. ಅಂದರೆ ಅದಕ್ಕೆ ಅವರು ಸಪೋರ್ಟಿವ್ ಆಗಿ ಇರ್ತಾರೆ. ಅಂಥ ವ್ಯಕ್ತಿಗಳ ಮುಂದೆ ನಾವು ಶೇರ್ ಮಾಡಬೇಕು. ಕೊನೆಗೆ ಒಂದೆರಡು ಮಾತುಗಳನ್ನು ಹೇಳಿಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಬಂದು, ಕಣ್ಣೀರು ಹಾಕುವುದು ಒಂದು ಮಾನವೀಯತೆ. ಆದರೆ ಯಾರ ಮುಂದೆ ನಮ್ಮ ಒಂದು ಕಣ್ಣೀರನ್ನು ತೋರಿಸಬೇಕು ಅನ್ನೋದೇ ಜಾಣತನ ಅಲ್ವಾ? ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ? ಕಣ್ಣೀರು ಎಲ್ಲರಿಗೂ ಬರುತ್ತೆ. ಅದು ಮನುಷ್ಯನ ಒಂದು ರೂಟೀನ್. ಅದು ಎಲ್ರಿಗೂ ಬರುತ್ತೆ ಕಾಮನ್ ಆಗಿ. ಅಂದಮೇಲೆ ಮನಸ್ಸು ಇರುತ್ತೆ, ಭಾವನೆಗಳು ಇರ್ತವೆ, ಅದಕ್ಕೋಸ್ಕರ ಕಣ್ಣೀರು ಬರುತ್ತೆ. ಆದರೆ ಯಾರ ಮುಂದೆ ಕಣ್ಣೀರನ್ನು ಹಾಕಬೇಕು ಅನ್ನೋದೇ ಜಾಣತನ. ಗೊತ್ತಿರಬೇಕು ನಮಗೆ ಯಾರ ಮುಂದೆ ಕಣ್ಣೀರು ಹಾಕಬೇಕು, ಯಾರ ಮುಂದೆ ಕಣ್ಣೀರು ಹಾಕಿದರೆ ನಮ್ಮ ಭಾವನೆಗಳಿಗೆ ಬೆಲೆ ಕೊಡ್ತಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಕಣ್ಣೀರನ್ನು ಹಾಕಬೇಕು. ಆಮೇಲೆ ಎರಡನೇದಾಗಿ ಬಂದ್ಬಿಟ್ಟು, ಹೃದಯವನ್ನು ಹಾಳು ಮಾಡುವವರಿಗೆ ಪ್ರೀತಿಯನ್ನು ತೆರೆಬೇಡ. ಪ್ರೀತಿಯನ್ನು ಅರಿಯುವವನಿಗೆ ಮಾತ್ರ ನಿನ್ನ ಕಣ್ಣೀರನ್ನು ತೋರಿಸು. ಗೊತ್ತಾಯ್ತಲ್ವಾ? ಎಷ್ಟು ಚೆನ್ನಾಗಿದೆ ಇದು. ನಮ್ಮ ಹೃದಯವನ್ನು ಯಾರು ಹಾಳು ಮಾಡ್ತಾ ಇರ್ತಾರೋ ಅವರಿಗೆ ನಿನ್ನ ಮನಸ್ಸನ್ನು ತೆರೆಬೇಡ. ನಿನ್ನ ಮನಸ್ಸಿಂದ ಏನೂ ಹೇಳಕ್ ಹೋಗಬೇಡ. ಆದರೆ ನಿನ್ನ ಪ್ರೀತಿಯನ್ನು, ನಿನ್ನ ಕಾಳಜಿಯನ್ನು ಯಾರು ಅರಿತಿರ್ತಾರೋ ಅವರಿಗೆ ಮಾತ್ರ ನೀನು ಕಣ್ಣೀರನ್ನು ತೋರಿಸು. ಅವಾಗ ಆ ಕಣ್ಣೀರಿಗೂ ಒಂದು ಬೆಲೆ ಸಿಗುತ್ತೆ, ಗೌರವ ಸಿಗುತ್ತೆ. ಅಂದರೆ ನಿಮಗೆ ಒಳ್ಳೆ ಭಾವನೆಯಿಂದ ಕೂಡ ಅವರು ನಿಮ್ಮ ಜೊತೆ ಇರ್ತಾರೆ. ಅಂಥವ್ರ ಮುಂದೆ ಮಾತ್ರ ತೋರಿಸಿ. ಇವೆರಡು ಎಷ್ಟು ಚೆನ್ನಾಗಿದ್ದಾವೆ ಅಂತ ನಿಮಗೂ ಅರ್ಥ ಆಗಿದೆ ಅನ್ಕೋತೀನಿ. ಆಮೇಲೆ ಕೊನೆಯದಾಗಿ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ಕಣ್ಣೀರಿಗೆ ಮಿತಿ ಇಲ್ಲ. ನೀನು ಯಾರ ಮುಂದೆ ಅಳುತ್ತೀಯೋ ಅದು ನಿನ್ನ ಬಲವನ್ನು ಹೆಚ್ಚಿಸುತ್ತೆ ಮತ್ತು ನಿನ್ನ ಬಲವನ್ನು ನಿರ್ಧರಿಸುತ್ತೆ. ಅದು ಓಕೆನಾ? ಅರ್ಥ ಆಗಿದೆ ಅನ್ಕೋತೀನಿ. ನಿನ್ನ ಬಲ, ನಿನ್ನ ನಗು ನಿನ್ನ ಆಶ್ರಯವಾಗಿದೆ. ಇಷ್ಟು ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಒಂದು ಮುದ್ದಾದ ಕಮೆಂಟ್ ಹಾಕೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಬಾಯ್ ಬಾಯ್ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.